ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಭಾಗ್ಯದ ಮನೇಲಿ ಶ್ರೇಷ್ಠ ಬಂದು ಕೂಗಾಡ್ತಾ ಇರ್ತಾಳೆ. ನೀನು ನನ್ನ ಗಂಡನ ದೂರ ಮಾಡ್ತಾ ಇದೆಯಾ ಕಣೆ ಅಂತ ಹೇಳಿದ್ದಕ್ಕೆ, ನಾನೇನು ನಿನ್ನ ಗಂಡನೇನು ಬಾ ಅಂತ ಹೇಳಿ ಇಲ್ಲಿ ಕರೆದಿಲ್ಲ ಅಂತ ಹೇಳಿದಾಗ, ಇಲ್ಲ ನೀನು ನನ್ನ ಗಂಡನ ನನ್ನಿಂದ ಕಿತ್ಕೊಳ್ಳೋಕೆ ನೋಡ್ತಾ ಇದೆಯಾ, ನೀನು ಸರಿ ಇಲ್ಲ ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ತಾಂಡವಿಕ ಕೋಪ ಬಂದು ಅವಳ ಕೆನ್ನೆಗೆ ಸರಿಯಾಗಿ ಬಾರಿಸಿ, ನೋಡು ನನಗೆ ನಿನ್ನ ಜೊತೆ ಇರೋಕ್ಕಿಷ್ಟ ಇಲ್ಲ, ನಾನು ಭಾಗ್ಯನ ಜೊತೆನೇ ಜೀವನ ನಡೆಸಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ, ಈ ಕಡೆ ಭಾಗ್ಯ ಹೇಳ್ತಾಳೆ, ನಾನಂತೂ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಒಪ್ಪಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಈ ಕಡೆ ಆದಿ ಮನೆಯಲ್ಲಿ ಕಿಶನ್ ಕೇಳ್ತಾ ಇರ್ತಾಳೆ, ಅಣ್ಣ ಹುಡುಗಿ ನೀನು ಯಾರನ್ನು ಇಷ್ಟಪಟ್ಟಿದೆಯಲ್ಲ ಅಂತ ಹೇಳಿದಾಗ, ಹೌದು ಕಿಶನ್ ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ಯಾರು ಹೇಳೋಣ ಅಂತ ಹೇಳಿದ್ಮೇಲೆ, ಇಲ್ಲ ನಿಮಗೆ ಕರ್ಕೊಂಡು ಹೋಗ್ತೀನಿ ಬಿಡು ಅವ್ರ ಮನೆಗೆ, ಆಗ ಅವ್ರು ಯಾರು ಅಂತ ಹೇಳಿ ಗೊತ್ತಾಗತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟೊತ್ತಿಗೆ ಆದಿಯವ್ರ ಅತ್ತೆನೂ ಅಲ್ಲೇ ನಿಂತಿರ್ತಾರೆ, ಮೀನಾಕ್ಷಿ ಹೋಗಲಿ ಬಿಡೋ ಕಿಶನ್ ಅಂತ ಹೇಳಿದಾಗ, ಇಲ್ಲ ಇಲ್ಲ ನನಗೆ ಯಾರು ಅಂತ ಹೇಳಿ ಗೊತ್ತಾಗಲೇಬೇಕು, ನೀನು ಹೇಳೋಣ ಅಂತ ಹೇಳಿದಾಗ, ಅಯ್ಯೋ ಅವ್ರು ಯಾರು ಅಂತ ಹೇಳಿ ನಿನಗೂ ಗೊತ್ತು ಕಣು ಅಂತ ಹೇಳಿದಾಗ, ಏನೋ ನನಗೂ ಗೊತ್ತಾ ಅಂತ ಹೇಳಿದಾಗ, ಹೌದು ನಾನು ಬೇರೆ ಯಾರನ್ನೂ ಇಷ್ಟಪಡ್ತಾ ಇಲ್ಲ, ನಾನು ಭಾಗ್ಯನೇ ಇಷ್ಟಪಡ್ತಾ ಇರೋದು, ಅವ್ರನ್ನೇ ನಾನು ಮದುವೆ ಆಗಬೇಕು ಅಂತ ಹೇಳಿ ಆಸೆ ಪಡ್ತಾಯಿದ್ದೀನಿ ಅಂತ ಹೇಳಿ ಕಿಶನ್ ಮುಂದೆ ಆದಿತ್ಯ ಹೇಳ್ತಾರೆ. ಈ ಕಡೆ ಆದಿತ್ಯನ ಭಾಗ್ಯ ಮದುವೆ ಆಗ್ತಾಳ, ಇಲ್ಲಾಂದರೆ ಈ ಕಡೆ ತನ್ವಿ ನೋಡಿದ್ರೆ ಅಪ್ಪನ ಜೊತೆ ಒಂದಾಗಲಿ ಅಂತ ಹೇಳಿ ಅಮ್ಮನಿಗೆ ಹೇಳ್ತಾ ಇರ್ತಾಳೆ, ಅವ್ರು ತಪ್ಪು ಮಾಡಿದರೆ ಕ್ಷಮಿಸಮ್ಮ ಅಂತ ಹೇಳಿ. ಆದರೆ ಭಾಗ್ಯ ಮುಂದೆ ಏನು ನಿರ್ಧಾರ ಮಾಡ್ತಾಳೆ, ಗಂಡನ ಜೊತೆನೇ ಒಂದಾಗ್ತಾಳ ಅಥವಾ ಆ ದಿನ ಮದುವೆ ಆಗ್ತಾಳ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಏನೇನು ತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಮುಂದೆ ನೋಡೋಣ. ಹೊಸ್ದಾಗಿ ಚಾನಲ್ ಯಾರ್ಯಾರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.